ಪಂಚರಾಜ್ಯ ಚುನಾವಣೆ ಮುಗಿದಂತ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆಯನ್ನು ಮಾಡಿರುವಂಥದ್ದು. ಇದನ್ನು ಖಂಡಿಸಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಪ್ರತಿಭಟನೆ ನಡೆಯುವಂತಹ ಸ್ಥಳದಲ್ಲಿದ್ದೀನಿ. ಅಂದರೆ ಪ್ರತಿಭಟನೆ ಮಾಡುವಂತಹ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡುವಂಥದ್ದು. ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದರೆ ಅದು ಗ್ಯಾಸ್ ಸಿಲಿಂಡರ್ನ ಇಟ್ಟು ಕೇಂದ್ರ ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವರು ಮಾಡ್ತಾ ಇರೋದು ಒಡೆದು ಆಳುವ ನೀತಿ. ಅವರಿಗೆ ನಾಚಿಕೆ ಆಗಬೇಕು. ಅವರು ಇವತ್ತು ಏನು ಪ್ರಧಾನಮಂತ್ರಿ ಆಗಿದ್ದಾರೆ ನಮ್ಮ ಡೆಮಾಕ್ರಸಿ ಪ್ರಜಾಪ್ರಭುತ್ವದಲ್ಲಿ, ಹಿಟ್ಲರ್ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರು ಜನಗಳ ಪರಿಸ್ಥಿತಿನ ಅವರೊಬ್ಬರು ಟೀಮ್ ಆರೋರಾಗಿ ಇವತ್ತು ಜನರು ಗ್ರೌಂಡ್ ಲೆವೆಲಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರೆ, ಯಾವ ರೀತಿ ದುಡಿಬೇಕು, ಹೇಗೆ ಜೀವನ ಮಾಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ ಅವರಿಗೆ? 997 ರೂಪಾಯಿ ರೈಸ್ ಮಾಡಿದ್ರೆ ಜನರು, ಬಡ ಜನರು, ಮಿಡ್ಲ್ ಕ್ಲಾಸ್ ಎಲ್ಲಿಗೆ ಹೋಗ್ಬೇಕ್ರಿ? ಅದರಿಂದ 997 ರೂಪಾಯಿ ರೈಸ್ ಮಾಡೋದ್ರಿಂದ ಊಟದ ಬೆಲೆ ಜಾಸ್ತಿ ಮಾಡ್ತಾರೆ. ಈಗ ಕೂಲಿ ಕಾರ್ಮಿಕರು ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ? ಅವ್ರಿಗೆ ಕೂಲಿ ಎಷ್ಟು ಕೊಡ್ತಾರೆ? 500ರಿಂದ 600 ರೂಪಾಯಿ ಕೊಡ್ತಾರೆ. 3 ಹೊತ್ತು ಊಟ ಮಾಡಿದ್ರೆ ಅಲ್ಲೇ 500-600 ರೂಪಾಯಿ ಇದ್ದರೆ ಮನೆಗೆ ಏನು ತಗೊಂಡು ಹೋಗಬೇಕು? ನಾಳೆ ದಿನ ಹೆಲ್ತ್ ಏನೋ ಪ್ರಾಬ್ಲಮ್ ಆದರೆ ಏನು ಮಾಡಬೇಕು ರೀ? ಮೋದಿ ಸಾಹೇಬರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನೋಡಿ, ಬಡವರನ್ನ ತುಂಬಿರ್ತಕ್ಕಂಥ ಈ ಭಾರತ ರಿಚೆಸ್ಟ್ ಕಂಟ್ರಿಲಿ ಇವತ್ತು ಹೆಲ್ತ್ ಇಲ್ಲ, ಒಂದು ಹೆಲ್ತ್ ಬಗ್ಗೆ ಇಲ್ಲ, ಎಜುಕೇಷನ್ ಇಲ್ಲ, ಎಜುಕೇಷನ್ ಫ್ರೀ ಇಲ್ಲ, ಹೆಲ್ತ್ ಇಲ್ಲ. ಆದರೆ ನೀವು ಕಿತ್ಕೊಳ್ಳೋ ದುಡ್ಡು GST, IT, ರೈತರನ್ನೂ ಬಿಡಲ್ಲ, ಬಡವ್ರನ್ನೂ ಬಿಡಲ್ಲ, ಕಿತ್ಕೊಂಡು ತಿಂತಿರಲ್ಲ. ಇದ್ರ ಶಾಪ ನಿಮಗೆ ತಟ್ಟಲ್ವಾ? ಅಲ್ಲ, ನೀವು 2014ರಲ್ಲಿ ನೀವು ಬಂದ್ರಲ್ಲ, ಪ್ರಧಾನಮಂತ್ರಿ ಆಗಬೇಕು, ಜನಗಳನ್ನ ಸೇವೆ ಮಾಡಬೇಕು, ನಿಮ್ಮ ಮ್ಯಾನಿಫೆಸ್ಟೋ ಒಂದು ಸ್ವಲ್ಪ ನೆನಪಿಸ್ಕೊಳ್ಳೋ ಯೋಗ್ಯತೆ ಇಲ್ವಾ ನಿಮಗೆ? ಏನಂತ ಹೇಳಿದ್ರಿ ನೀವು? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಿರಲ್ಲ, 2 ಕೋಟಿ ಎಜುಕೇಷನ್ ಯಾವ ಲೆವೆಲಿಗೆ ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ರಿ? ಯೂನಿವರ್ಸಿಟಿಗಳು ಕಟ್ತೀವಿ ಅಂತ ಹೇಳಿದ್ರಿ, ಡ್ಯಾಮ್ಗಳು ಕಟ್ತೀವಿ ಅಂತ ಹೇಳಿದ್ರಿ, ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರಿ. ನಿಮ್ಮ ಯೋಗ್ಯತೆಗೆ ಏನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಯಾಕ್ರಿ ಅಧಿಕಾರದಲ್ಲಿದ್ದೀರಾ? ಕೆಳಗೆ ಇಳಿಯೋಕ್ಕಾಗಲ್ವಾ ನಿಮಗೆ? ನೋಡಿ, ಮುಂದಿನ ದಿನಗಳಲ್ಲಿ ಇವತ್ತು ಏನಾಗ್ತಿದೆ ಇದು ನಾವು ಬಿಗಿನಿಂಗ್ ಅನ್ಕೋಬೇಕು. ಮೋದಿಯವರು ಇನ್ನೂ ಬೇರೆ ಲೆವೆಲಲ್ಲೇ ನಮ್ಮ ದೇಶವನ್ನು ಕಿತ್ತು ತಿಂತಾರೆ. ಅದಕ್ಕಿಂತ ಮುಂಚೆ ನಮ್ಮ ಜನಗಳು ಎತ್ತೆಚ್ಕೋಬೇಕು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರನ ತರಬೇಕು. ತಂದ್ರೇ ಈ ದೇಶ ಉಳಿಯೋದು, ಬಡವರು ಉಳಿಯೋದು. ಬಡವರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಯಾವ್ದಾರ ಮುಂದೆ ಬರುತ್ತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಬಿಜೆಪಿ ಅವರು ಸಮರ್ಥಿಸ್ಕೊಳ್ತಿರೋದು ಏನು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ಇದು ಕೇಂದ್ರ ಬಿಜೆಪಿ ಸರ್ಕಾರದಿಂದ ಮಾಡಿರುವಂಥದ್ದಲ್ಲ ಬೆಲೆ ಏರಿಕೆ ಗ್ಯಾಸ್ದು, ಕಮರ್ಷಿಯಲ್ ಸಿಲಿಂಡರ್ದು. ಇದು ಯುದ್ಧ ಆಗಿದೆ. ಯುದ್ಧದ ಎಫೆಕ್ಟಿಂದಾಗಿ ಹೆಚ್ಚಾಗ್ತಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಅನ್ನುವಂಥದ್ದನ್ನು ಸಮರ್ಥಿಸ್ಕೊಳ್ತಿದ್ದಾರೆ. ನಿಮ್ಮ ಮೋದಿಯವರು ಒಂದು ಹೇಳ್ತಾರೆ, ಎಲ್ಲ ರೀಲ್ಸಲ್ಲಿ ನೋಡಿರ್ತಾರೆ, ಡ್ರೈನೇಜ್ ಹೋಗ್ತಾ ಇರುತ್ತಂತೆ, ಅಲ್ಲೊಂದು ಪೈಪ್ನ ಹಾಕ್ಬಿಟ್ಟು ಟೀ ಕುಡ್ಕೊಂಡು ಹೋಗ್ಬೇಕಂತೆ. ಅಲ್ಲ ರೀ, ನಿಮಗೊಂದು ಬೇಸಿಕ್ ನಾಲೆಡ್ಜ್ ಇಲ್ವಾ? ಗ್ಯಾಸ್ನ ಹೇಗೆ ತಯಾರು ಮಾಡ್ತಾರೆ ಅಂತೇಳಿ? ಸ್ಟಾರ್ಟಪ್ ಮಾಡ್ತಾರೆ, ಅದು ಮಾಡ್ತೀವಿ, PMEGP ಅದು ಇದು ಅಂತೇಳಿ ಏನೇನೋ ಮಾಡ್ತಾರಲ್ವ. ಡಿಜಿಟಲ್ ಇಂಡಿಯಾ ಅಂತಾರೆ, ಅವರೇ ಹೋಗಿ ದುಡ್ಡು ಕೊಡ್ತಾರೆ. ಮೊನ್ನೆ ನೀವು ತಮಿಳ್ನಾಡು ಎಲೆಕ್ಷನಲ್ಲಿ ನೋಡ್ಬೋದು, ಪೇಂಟ್ನ ಬಳ್ಕೊಂಡ್ಬಿಟ್ಟು, ಅಂದರೆ ದ್ರಾವಿಡಿಯನ್ಸ್ ಥರ ಕಪ್ಪಾಗಿ ಕಾಣಬೇಕು ಅಂತೇಳಿ ಆ ಮನುಷ್ಯ ಪೇಂಟ್ನ ಮಾಡ್ಕೊಂಡು ನಾಟಕ ಮಾಡ್ತಾರೆ. ಈ ಥರ ನಾಟಕ ಮಾಡೋದ್ರಿಂದ ದೇಶ ಉದ್ಧಾರ ಆಗಲ್ಲ ಸ್ವಾಮಿ. ನೋಡಿ, ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರ ಚೀನಕ್ಕೆ ಸಮಸ್ಯೆ ಇಲ್ವಾ ಹಾಗಾದರೆ? ಅಲ್ಲಿ ಅವರು ಕಂಡುಕೊಂಡಿದ್ದಾರೆ, ಎಲ್ಲ ಸ್ಟಾರ್ಟಪ್ಗಳನ್ನ ಮಾಡಿ ಅಲ್ಲಿ ಉದ್ಯೋಗನ ಕೊಟ್ಟಿದ್ದಾರೆ. ಇಲ್ಲಿ ಅದಾನಿ ಅಂಬಾನಿ ಬಿಟ್ಟರೆ ಬೇರೆ ಯಾರನ್ನೂ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ. ಯಾಕೆ ಗ್ಯಾಸ್ ತಯಾರು ಮಾಡಿರಿ? ನಮ್ಮ ದೇಶದಲ್ಲಿ ಅವಕಾಶ ಇಲ್ಲ. ಗೋಬರ್ ಗ್ಯಾಸ್ ಮಾಡ್ಬೋದು, ಆಮೇಲೆ ಟೆಕ್ನಾಲಜಿ ಯೂಸ್ ಮಾಡ್ಬೋದು. ಆದರೆ ಮಾಡಲ್ಲ ಆ ಮನುಷ್ಯ. ಮಿಡಲ್ ಕ್ಲಾಸ್ ಅವರಿಗೆ ಬೆಳೆಸಲ್ಲ. ಓನ್ಲಿ ಅಂಬಾನಿ ಅದಾನಿ ಅವ್ರೇನು ಹೇಳ್ತಾರೆ, ಅವ್ರಿಗೋಸ್ಕರ ಜಾಗ ಕೊಡ್ತಾರೆ. 1 ರೂಪಾಯಿಗೋಸ್ಕರ 1000 ಎಕರೆ ಕೊಟ್ಟವ್ರೆ ಬಾಡಿಗೆಗೆ. ಈ ಥರ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ನಮ್ಮ ದೇಶನ ಯಾವುದೇ ಕಾರಣಕ್ಕೂ ಉದ್ಧಾರ ಮಾಡಲ್ಲ. ಆ ಮನುಷ್ಯ ಮುಂದಿನ ದಿನಗಳಲ್ಲಿ ಇದ್ದರೆ ನಮ್ಮ ದೇಶ ಅಧೋಗತಿಗೆ ಬರೋದಂತೂ ಪಕ್ಕ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ರಿ, ಗ್ಯಾಸ್ ಬೆಲೆ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ಹೋರಾಟ, ಮುಂದಿನ ನಿರ್ಧಾರ ಹೆಜ್ಜೆ ಏನು ಅನ್ನುವಂಥದ್ದು? ನೋಡಿ, ಶೋಭಕ್ಕ ಅವರು ಏನಾದರೂ ಕ್ವಶನ್ ಮಾಡಿದ್ರೆ ವುಮೆನ್ ರಿಸರ್ವ್ ಬಿಲ್ ಅಂತಾರೆ. ಅವ್ರಿಗೇನು ನಾಚಿಕೆ ಆಗಲ್ವಾ? ರೀ, ನೀವು ಏನು ಕೆಲಸ ಮಾಡ್ದೇನೆ ಇದ್ರೂ ಕೂಡ ನಮ್ಮ ಜನಗಳು ನಿಮ್ಮನ್ನು ಗೆಲ್ಸಿ ಕಳಿಸ್ತಾ ಇದ್ದಾರಲ್ಲ, ಅದ್ರ ಋಣ ತೀರ್ಸ್ಕೋಬೇಕನ್ನೋ ಯೋಗ್ಯತೆ ಇಲ್ವಾ ನಿಮ್ಗಳಿಗೆ? ನೋಡಿ, ಇದು ಇಷ್ಟೇ ಅಲ್ಲ, ಇದು ಪ್ರಾರಂಭ. ಇನ್ನು ಮುಂದಿನ ದಿನಗಳಲ್ಲಿ ಈ ಗ್ಯಾಸ್ ಬೆಲೆನ ಕಡಿಮೆ ಮಾಡಿಲ್ಲ ಅಂದರೆ BJPಯವರ ಮಾನ ಮರ್ಯಾದೆ ಮನೆಗೆ ಹೋಗಿ ನಿಮ್ಮ ನೀಚ ಕೆಲಸವನ್ನು ನಾವು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಮನೆಗೆ ಹೋಗಿ. ಎಸ್, ಓಕೆ. ಇದಿಷ್ಟು ಕೇಂದ್ರ BJP ಸರ್ಕಾರದ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಯೂತ್ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.